ನಿನಗೆ ಅರ್ಜೆಂಟಾಗಿ ಒಂದು 5,000 ರೂಪಾಯಿ ಬೇಕಲ್ಲ? ತಗೋ ತಗೊಳ್ಳೋ. ಅಪ್ಪಾಜಿ, ಈ ಹಣ ಏನಿತ್ತು? ಮನೆ ಮೇಲೆ ನಾನು ಸಾಲಾಗಿಲ್ಲ ತಂದ್ಬಿಟ್ರ? ಇದುವರೆಗೂ ಅಂತ ಆಲೋಚನೆ ಏನು ಮಾಡಿಲ್ಲಪ್ಪ. ತಗೋ. ಮತ್ತೆಲ್ಲಿತ್ತು ಅಪ್ಪಾಜಿ? ಅದೆಲ್ಲ ನೀ ಕೇಳ್ಬೇಡ, ಯಾರೋ ಕೊಟ್ರು. ನಿನ್ನ ಹಠ ಅಂತೂ ನೀವು ಬಿಡೋದಿಲ್ಲ. ಲಾರಿ ತಗೊಂಡು ವ್ಯವಹಾರ ಮುಂದುವರಿಸಿ ನೀವು ಉದ್ಧಾರ ಆಗೋದು ನೋಡಪ್ಪ. ನೋಡಮ್ಮ, ಅಣ್ಣ ಲಾರಿ ತಗೊಂಡೇ ಬಂದ್ಬಿಟ್ಟ. ನೋಡಮ್ಮ ಎಷ್ಟು ಚೆನ್ನಾಗಿದೆ. ಚಿಕ್ಕಮ್ಮ ನೋಡಿ, ಲಾರಿ ತಂದ್ಬಿಟ್ಟೆ. ಬಡ್ಡಿ ಮಗ ಬಹಳ ತಕರಾರು ಮಾಡ್ದ. ಸಿಗದಾಕ್ಬಿಡ್ತೀನಿ ಅಂದೆ, ಗಾಡಿ ಮಾಡ್ಕೊಟ್ಬಿಟ್ಟ. ಚಿಕ್ಕಮ್ಮ ಯಾಕೆ ಒಂಥರ ಇದ್ದೀರಾ? ಅಪ್ಪಾಜಿ ಹತ್ರ ಹಣ ತಗೊಂಡೆ ಅಂತನಾ? ಅಯ್ಯೋ, ಹಾಗೇನಿಲ್ಲಪ್ಪ. ನೀನು ಆಸೆ ಪಟ್ಟಿದ್ದು ನಿನಗೆ ಸಿಗ್ಲಿಲ್ವಲ್ಲ ಅಂತ. ವೆಂಕಟೇಶ, ನಾಳೆ ಬೆಂಗಳೂರಿನಲ್ಲಿ ನೀನು ವೇಣಿಗೆ ಮದುವೆ. ನೀನು ವೇಣಿ ಮದುವೆನಾ? ಸುಬ್ಬಣ್ಣ, ನಾನು ವೆಂಕಟೇಶನ್ ಲಾರಿ ತಗೊಳಕ್ಕೆ ಅಂತ 50,000 ರೂಪಾಯಿ ನಿನ್ ಕೈ ಕೊಟ್ನಲ್ಲ, ನೀನು ಅವನ ಹತ್ರ ಕೊಟ್ಟಿಯಾ? ಕೊಟ್ನಪ್ಪ. ಮತ್ತೆ ನಾನು ಬೇರೆ ಏನೋ ಸುದ್ದಿ ಕೇಳಿದ್ನಲ್ಲ? ಏನು ಪ್ರಯೋಜನ ಆಗ್ಲಿಲ್ಲ. ಇವನು ಹುಚ್ಚಾಸೆ ಕೊನೆನೇ ಇಲ್ಲಪ್ಪ. ಇವನ್ ಲಾರಿ ತಗೊಂಡು ದೊಡ್ಡ ಮನುಷ್ಯನಾಗಿ ನಾಳೆ ಹುಡುಗಿನ ಕೇಳೋ ತನಕ ಬೆಳೆದ ಹುಡುಗಿನ ಮನೇಲಿ ಇಟ್ಕೊಂಡಿರ್ತಾರ. ಗಂಡು ಬಂತು, ನಿಶ್ಚಯ ಮಾಡಿದ್ರು. ನಾಳೆ ಬೆಂಗಳೂರಿನಲ್ಲಿ ನೀಲವೇಣಿ ಮದುವೆ ಕಣಪ್ಪ. ಬಣ್ಣ, ನನ್ನ ಹೆಂಡತಿ ಸಾಯೋಕು ಮುಂಚೆ ನಮ್ಮ ಮನೆ ತೋಟ ಎಲ್ಲಾನು ವೆಂಕಟೇಶನ್ಗೆ ಸೇರ್ಬೇಕು ಅಂತ ಅಂದಿದ್ಲು. ಅವಳ ಆಸೆ ನೆರವೇರಿಸೋದಕ್ಕೆ ಅಂತ ತೋಟ ಮನೆ ಎಲ್ಲ ಮಾರಿ ಹಣ ಶೇಖರಿಸ್ದೆ. ಆ ಹಣ ಅವನ್ ಭವಿಷ್ಯಕ್ಕೆ ಉಪಯೋಗವಾಗುತ್ತೆ ಅಂತ ಅಂದ್ಕೊಂಡೆ. ಆದ್ರೆ ಎಲ್ಲ ವ್ಯತ್ಯಾಸವಾಗೋಯ್ತು. ಇಷ್ಟಕ್ಕೆಲ್ಲ ಅವನ ಹಠಾನೇ ಕಾರಣ. ನಿನ್ ಮಗಳು ಶಂಕರನ್ ಮದುವೆ ಮಾಡ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ತಿರಸ್ಕಾರ ಮಾಡಿ ನಮ್ಮನ್ನು ಒದ್ದಾಡಿಸಿ ತಾನೂ ಒದ್ದಾಡ್ತಾ ಇದ್ದಾನೆ. ಆಗಿದ್ದಾಗೋಯ್ತು ಬಿಡು. ಅವನ್ ನನ್ನ ಮಗಳನ್ನ ತಿರಸ್ಕಾರ ಮಾಡಿದ್ರು ವೆಂಕಟೇಶ ನನ್ನ ಮಗನಿದ್ದಾಗಪ್ಪ. ಏನೋ ಅವನ್ ಸುಖವಾಗಿದ್ರೆ ಸರಿ. ನಾನಿಲ್ಲಿ ಬಂದ ವಿಷಯ ಆಗ್ಲಿ, ನಾನು ಹಣ ಕೊಟ್ಟ ವಿಷಯ ಆಗ್ಲಿ ದಯವಿಟ್ಟು ಅವನಿಗೆ ತಿಳಿಯೋದು ಬೇಡ. ಗೊತ್ತಾದ್ರೆ ಮಹಾಸ್ವಾಭಿಮಾನಿ ನೊಂದ್ಕೊಂಡ್ಬಿಡ್ತಾನೆ. ಅಣ್ಣಯ್ಯ, ಏನಪ್ಪ? ಶಂಕ್ರಿ. ಶಂಕ್ರಿ? ಹೌದಮ್ಮ, ಶಂಕ್ರಿ ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆಲೇ ಇರಬೇಕು ಅಂತ ಆಸೆ ಪಡ್ತಾಳೆ. ವೆಂಕಟೇಶ ಅವಳು ಒಪ್ಕೊಳ್ಳಲ್ಲ ಅಂತ ಗೊತ್ತಾದ್ರೆ ನನಗಂತೂ ದಿಕ್ಕೇ ತೋರಿಸ್ತಾ ಇಲ್ಲ. ಅಣ್ಣಯ್ಯ, ವೆಂಕಟೇಶನಿಗೆ ಶ್ರೇಯಸ್ಸಾಗ್ಬೇಕಾದ್ರೆ ನೀನ್ ನೊಂದ್ಕೋಬಾರ್ದು. ಇಲ್ಲಮ್ಮ, ಅವನು ಚೆನ್ನಾಗಿರ್ಬೇಕು, ಅದೇ ನಮ್ಮಿಷ್ಟ. ನೋಡಪ್ಪ, ನಾನು ಮತ್ತೆ ಈ ಮನೆಗೆ ಬರ್ತೇನೋ ಇಲ್ವೋ, ನೀವು ಮಾತ್ರ ಈ ಬಡವನ್ ಮನೆಗೆ ಆಗಾಗ್ಲೇ ಬರ್ತಾ ಇರಿ. ತಾಯಿಲ ತಬ್ಲಿ ನಮ್ ಶಂಕರಿಗೆ ನೀವೇ ತಾಯಿ ತಂದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಸುಬ್ಬಣ್ಣ, ಏ ಸುಬ್ಬಣ್ಣ, ಇದೇನು ಇದು ಕಣ್ಣೀರು? ಚೇಚೆ, ಅಳಬಾರ್ದಪ್ಪ. ಧೈರ್ಯ ತಗೋ. ಏನ್ ಮಾಡೋಕ್ಕಾಗತ್ತೆ? ಧೈರ್ಯ ತಗೋ, ಧೈರ್ಯ ತಗೋ. ದಯವೇಚ್ಛ ಬರ್ತೇನೆ. ಮಾವಯ್ಯ, ನನಗೆ ಹಣ ಕೊಟ್ಟಿದ್ದು ನೀವು ತಾನೆ? ಕೊಟ್ಟಿದ್ದೇನು ನಾನೇಪ್ಪ. ನಿಮ್ಮ ಅತ್ತೆ ಆಸೆನೂ ಹಾಗೆ ಇತ್ತು. ನೋಡಪ್ಪ, ನಿನ್ ಮಹಾ ಸ್ವಾಭಿಮಾನಿ,
ಅದನ್ನ ಮತ್ತೆ ಹಿಂದಕ್ಕೆ ಕೊಟ್ಬಿಡ್ಬೇಡ. ನನ್ನ ಮನಸ್ಸಿಗೆ ನೋವಾಗುತ್ತೆ, ಅದರಲ್ಲಿ ನನ್ನ ಸ್ವಾರ್ಥನೂ ಸೇರಿತ್ತು. ಬರ್ತೀನಿ. ಶಂಕರಿ ಮದುವೆಗೆ ಏರ್ಪಾಡು ಮಾಡಿ. ಹೌದು ಮಾವಯ್ಯ, ಅವಳ ಮದುವೆ ಆಯ್ತು, ನಾನು ಒಪ್ಪಿದ್ದೀನಿ. ಸಂತೋಷ ಅಪ್ಪ, ಯಾವುದೇ ಚೆನ್ನಾಗಿಟ್ಟಿರ್ಲಿ. ಶಂಕರಿ, ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಅವ್ರು ಹೋಗು ಅಂದ್ರು, ಅದಕ್ಕೆ ಬಂದೆ. ಅವ್ರು ಹೋಗು ಅಂದ್ರೆ ನೀನ್ ಬಂದ್ಬಿಡೋದಾ? ಏನೇ ಅಲ್ಲೇ ಮಲ್ಕೋಬೇಕಾಗಿತ್ತು ಕಣೆ. ಅತ್ತೆ, ನಾಳೆಯಿಂದ ನಾನು ಹೋಗಲ್ಲ, ನಂಗ್ ಭಯ ಆಗುತ್ತೆ. ನಿಮ್ ಜೊತೆನೆ ಮಲ್ಕೋತೀನಿ. ಅಯ್ಯೋ ಪೆತೆ ಪೆತೆ, ಸರಿ ಸರಿ, 2 ದಿನ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ. ಊಟ ಮಾಡಿ. ಊಟ ಮಾಡಿ. ಚಿಕ್ಕಮ್ಮ, ಚಿಕ್ಕಮ್ಮ, ಯಾಕಪ್ಪ, ಏನಾಯ್ತು? ಇವ್ರ ಕೈಲಿ ಯಾಕೆ ಬಡ್ಸಕ್ ಕೊಟ್ರಿ? ಯಾಕಪ್ಪ, ಅವಳು ಬಡಿಸಿದ್ರೆ ತಪ್ಪ? ನಿನ್ ಹೆಂಡತಿ ಅಲ್ವೇನೋ? ಇನ್ಮೇಲೆ ಈ ಮನೆ ಕೆಲಸ ನೀನ್ ಸೇವೆ ಮಾಡ್ಬೇಕಾದ್ರೆ ಅವಳೆ. ಇವಳ ಸೇವೆ ನನಗೆ ಬೇಕಾಗಿಲ್ಲ, ನೀವು ಬಡ್ತೀರಲ್ವಾ ಹೇಳಿ. ಯಾಕೆ ವಾಪಸ್ಕೋತೀರಾ? ರುಚಿ ರುಚಿಯಾಗಿ ಅಡ್ಗೆ ಮಾಡ್ತೀನಿ, ಹೊಟ್ಟೆ ತುಂಬಾ ಬಡಿಸ್ತೀನಿ. ಕರ್ಮ. ಚಿಕ್ಕಮ್ಮ, ನಿಮ್ ಕೈಯಿಂದ ಊಟ ಮಾಡಿ ಮಾಡಿ ಅಭ್ಯಾಸ ಆಗಿದೆ, ನೀವು ಬಡಿಸಿ, ಇಲ್ಲ ಆಗಲ್ಲ ಅಂತ ಹೇಳ್ಬಿಡಿ. ವೆಂಕಟೇಶ, ಸಣ್ಣ ವಿಷಯಕ್ಕೆಲ್ಲ ಯಾಕಪ್ಪ ಹಠ ಮಾಡ್ತಾ ಇದೀಯ? ನೋಡಪ್ಪ, ನನಗೆ ಮೈಲಿ ಹುಷಾರಿಲ್ಲ. ಇನ್ಮೇಲೆ ಈ ಮನೆಗೆ ಇವಳೇ ಯಜಮಾನಿ, ಅವ್ರ ಕೈಯಿಂದ ನೀವು ಊಟ ಮಾಡ್ಬೇಕು. ಅವ್ರ ಕೈಯಿಂದ ನೀವೇ ಬಡಿಸ್ಕೊಳ್ಳಿ, ನಾನು ಬರ್ತೀನಿ. ವೆಂಕಟೇಶ, For more updates, like, comment, subscribe to our channel.